ಶೋಷಿತ ಸಮುದಾಯಗಳ ಧ್ವನಿಯಾಗಿ ಕೆಲಸ ಮಾಡುವುದೇ ನಮ್ಮ ಸಂಘಟನೆ ಉದ್ದೇಶ. ಡಿಸಿ ಕರ್ನಾಟಕ ವಿಶ್ವರತ್ನ ಜೈ ಭೀಮ ಸಂಘಟನಾ ಸಮಿತಿ ಪದಾಧಿಕಾರಿ ಸಭೆ. ಚಾಮರಾಜನಗರ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಸಿ ಶೇಖರ್ ಮಸನಾಪುರ. ನೊಂದ ಶೋಷಿತ ಸಮುದಾಯಗಳ ಧ್ವನಿಯಾಗಿ ಕೆಲಸ ಮಾಡುವುದೇ ಕರ್ನಾಟಕ ವಿಶ್ವರತ್ನ ಜೈ ಭೀಮ ಸಂಘಟನಾ ಸಮಿತಿಯ ಉದ್ದೇಶವಾಗಿದೆ ಎಂದು ಸಮಿತಿಯ ರಾಜ್ಯಾಧ್ಯಕ್ಷ ಡಿಸಿ ದೇವ ಅರಸನಹಳ್ಳಿ ಹೇಳಿದರು. ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕರ್ನಾಟಕ ವಿಶ್ವರತ್ನ ಜೈ ಭೀಮ ಸಂಘಟನಾ ಸಮಿತಿ ಪದಾಧಿಕಾರಿ ಸಮಿತಿ ಅಧ್ಯಕ್ಷತೆ ವಹಿಸಿ ಜಿಲ್ಲಾ ಸಮಿತಿಯ ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರ ವಿತರಿಸಿ ರಾಜ್ಯಾದ್ಯಂತ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿವೆ. ಅರ್ಹರಿಗೆ ಸರ್ಕಾರ ಸೌಕರ್ಯಗಳನ್ನು ಸರಿಯಾಗಿ ತಲುಪಿಸ್ತಾ ಇಲ್ಲ. ಇದರಿಂದ ಅರ್ಹರಿಗೆ ಅನ್ಯಾಯವಾಗುತ್ತಿದೆ. ಹಾಗಾಗಿ ನೊಂದ ಶೋಷಿತ ಸಮುದಾಯಗಳ ಪರ ನಿಲ್ಲಬೇಕು, ಅವರಿಗೆ ಸರ್ಕಾರ ಸವಲತ್ತುಗಳನ್ನು ತಲುಪಿಸಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡು ಕರ್ನಾಟಕ ವಿಶ್ವರತ್ನ ಜೈ ಭೀಮ ಸಂಘಟನಾ ಸಮಿತಿಯನ್ನ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ತರಲಾಗಿದ್ದು, ಗಡಿ ಜಿಲ್ಲೆಯಲ್ಲಿ ಚಾಮರಾಜನಗರದಲ್ಲಿ ಮೊದಲಿಗೆ ಜಿಲ್ಲಾ ಸಮಿತಿ ರಚನೆ ಮಾಡಿ ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಪತ್ರ ನೀಡಲಾಗಿದ್ದು, ನೂತನ ಪದಾಧಿಕಾರಿಗಳು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಸಂಘಟನೆಯನ್ನು ಬಲಪಡಿಸುವಂತೆ ಕರೆ ನೀಡಿದರು. ಕರ್ನಾಟಕ ವಿಶ್ವರತ್ನ ಜೈ ಭೀಮ ಸಂಘಟನಾ ಸಮಿತಿಯ ಚಾಮರಾಜನಗರ ಜಿಲ್ಲಾ ಸಮಿತಿಯ ನೂತನ ಅಧ್ಯಕ್ಷರಾಗಿ ಸಿ ಶೇಖರ ಮಸನಾಪುರ, ಗೌರವಾಧ್ಯಕ್ಷರಾಗಿ ಬಸವಣ್ಣ ಮಸನಾಪುರ, ನಿರ್ದೇಶಕರಾಗಿ ಶಶಿಕುಮಾರ್ ಬೇಡನಪುರ, ಚಂದ್ರಯ್ಯ, ನಾಗರಾಜು, ನಂಜುಂಡಸ್ವಾಮಿ, ಜಯಸ್ವಾಮಿ, ರಂಗಸ್ವಾಮಿ, ರವಿಕುಮಾರ್, ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಜ್ಯೋತಿ ರಾಮಸಮುದ್ರ ಅವರೆಲ್ಲ ಸಭೆಯಲ್ಲಿ ಆಯ್ಕೆ ಮಾಡಿ ನೇಮಕಾತಿ ಆದೇಶ ಪತ್ರ ವಿತರಿಸಲಾಯಿತು. ಸಭೆಯಲ್ಲಿ ರಾಜ್ಯ ಗೌರವಾಧ್ಯಕ್ಷ ಮಹೇಶ್ ಕೋಚನಹಳ್ಳಿ, ರಾಜ್ಯಾಧ್ಯಕ್ಷ ಡಿಸಿ ದೇವ ಅರಸನಹಳ್ಳಿ, ರಾಜ್ಯ ಕಾರ್ಯದರ್ಶಿ ಗುರುಸ್ವಾಮಿ, ಕೆಎಸ್ ಕೆರಹಳ್ಳಿ, ರಾಜ್ಯ ಉಪಾಧ್ಯಕ್ಷ ರಾಜಣ್ಣ, ನಿರ್ದೇಶಕರಾದ ದೊಡ್ಡ ಕಾಯಮ್ಮ, ಕಮಲಾ, ಖಜಾಂಚಿ ಮಾದಯ್ಯ, ಸಂಘಟನಾ ಕಾರ್ಯದರ್ಶಿ ಎಚ್ ಶಿವಕುಮಾರ್, ಸಂಚಾಲಕ ಸಿದ್ದರಾಜು, ನಿರ್ದೇಶಕ ಪ್ರತಾಪ್ ಮಾರಿಸ್ವಾಮಿ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ ಎನ್ಕೆ ಸ್ಟಿಲ್ ರಿಪೋರ್ಟ್ ಚಾಮರಾಜನಗರ. ವಿಶ್ವರತ್ನ ಜೈ ಭೀಮ್ ಸಂಘಟನೆ ಅಂತ ನಾವೆಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಅಂತ ಹೇಳಿ ಏನಂತ ಹೇಳಿದ್ರೆ, ನಮ್ಮ ಜನಾಂಗೀಯವಾಗಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಗಳು, ನಮಗೇನೇನು ಸರ್ಕಾರದ ವತಿಯಿಂದ ಸವಲತ್ತುಗಳು ಸಿಗ್ತಾ ಇಲ್ಲ, ದಲಿತರುಗಳಿಗೆ ಕೆಲವು ಅನ್ಯಾಯಗಳಾಗ್ತಾ ಇದೆ. ಇದರ ಉದ್ದೇಶ ಇಟ್ಕೊಂಡು ನಾವು ಇದ್ರ ಬಗ್ಗೆ ನಾವು ಸಮುದಾಯಗಳ ಉದ್ಧಾರಕ್ಕಾಗಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಅವ್ರಿಗೆ ತಲುಪಿಸುವ ಉದ್ದೇಶದಿಂದ ಈ ಸಮಿತಿಯನ್ನು ಮಾಡಿದ್ದೀರಿ. ಹೌದು ಸರ್, ಅದು ಮಾತಾಡಿ ಸರ್. ಕರ್ನಾಟಕ ರಾಜ್ಯ ಜೈ ಭೀಮ್ ಸಂಘಟನಾ ಸಮಿತಿ ಅನ್ನು ರಚಿಸಿದ್ದು ಚಾಮರಾಜನಗರದಲ್ಲಿ ಇದೇ ಪ್ರಥಮ ರಾಜ್ಯಾದ್ಯಂತ ರಚಿಸಿದ್ದು. ಚಾಮರಾಜನಗರದಲ್ಲಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನ ನೇಮಿಸಿದ್ದು. ಅಧ್ಯಕ್ಷರಾಗಿ ಬಸವಯ್ಯ ಸರ್ನ ನೇಮಿಸಿದೆ ಹಾಗೂ ಶೇಖರ್ ಸರ್ನ ನೇಮಿಸಿದೆ. ಅಧ್ಯಕ್ಷರಾಗಿ ಬಸವಯ್ಯ ಸರ್ ನೇಮಿಸಿ. ಇದು ನಮ್ಮ ಸಂಘಟನೆ ಉದ್ದೇಶದಿಂದ ದಲಿತರಿಗೆ ದೌರ್ಜನ್ಯ ನಡೀತದೆ, ಆ ದೌರ್ಜನ್ಯನ ಖಂಡಿಸಿ ನ್ಯಾಯಯುತವಾದಕ್ಕೆ ನ್ಯಾಯ ದೊರಕಿಸಿಕೊಳ್ಳೋ ಉದ್ದೇಶ, ಮತ್ತು ದಲಿತರಿಗೆ ಸರ್ಕಾರದಿಂದ ಯಾವುದೇ ಥರ ಸವಲತ್ತುಗಳು ಬಂದರೂ ಕೂಡ ಅದನ್ನು ನಿರಾಸೆಗೊಳಿಸಿ ಯಾವುದೇ ಬಡ ವ್ಯಕ್ತಿಗಳಿಗೆ ಆ ಸವಲತ್ತುಗಳು ತಲುಪ್ತಾ ಇಲ್ಲ. ಆ ಸವಲತ್ತುಗಳನ್ನ ಬಡ ಜನರು ತಲುಪಿಸುವ ವ್ಯವಸ್ಥೆಯನ್ನು ಮಾಡಿ ಹಾಗೂ ದಲಿತರ ಜೀರ್ಣೋದ್ಧಾರ ಮತ್ತು ಬಾಬಾ ಸಾಹೇಬರ ಬುದ್ಧ ಬಸವ ಅಂಬೇಡ್ಕರ್ ಬಾಬಾ ಸಾಹೇಬರ ತತ್ವಗಳನ್ನ ಅನುಸರಿಸಿ ಈ ಸಂಘಟನೆಯನ್ನು ಮುಂದುವರಿಸಿ ಇಡೀ ರಾಜ್ಯದ ವಿಶ್ವದಾದ್ಯಂತ ಈ ಸಂಘಟನೆಯನ್ನು ಮುಂದುವರಿಸೋಕ್ಕೋಸ್ಕರ ಈ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಸಿದ್ದರಾಜ್ ಅಂತ. ಜೈ ಭೀಮ್ ಸಂಘಟನೆ, ಈ ಸಂಘಟನೆಯಿಂದ ನಾವು ಒಳ್ಳೊಳ್ಳೆ ದಲಿತ ಸಂಘಟನೆಗಳಿಗೆ, ದಲಿತರಿಗೆ ಏನೇನು ಸರ್ಕಾರದ ವತಿಯಿಂದ ಸವಲತ್ತುಗಳು ಸಿಗ್ತಾ ಇಲ್ಲ ಇದ್ರ ಬಗ್ಗೆ, ಮತ್ತು ಬೇರೆ ಸವರ್ಣೀಯರಿಂದ ಈ ಜನಾಂಗಕ್ಕೆ ತುಂಬ ದೌರ್ಜನ್ಯಗಳಾಗ್ತಾ ಇದೆ, ದೌರ್ಜನ್ಯಗಳಿಗೆ ಒಳಪಡೆಗಾಗ್ತಾ ಇದ್ದಾರೆ. ಕೆಲವು ಜಾತೀಯತೆ ಇದನ್ನೆಲ್ಲ ಹೋಗಲಾಡಿಸ್ಬೇಕು ಕೆಲವು ಕಡೆ. ಇವನ್ನೆಲ್ಲ ಇದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೋಸ್ಕರ ಈ ಸಂಘಟನೆಯ ಉದ್ದೇಶವಾಗಿ ನಾವು ಸಂಘ ಮಾಡ್ತಾ ಇದ್ದೀವಿ. ಈಗ ಏನು ಮಾಡಿದ್ರಿ? ಚಾಮರಾಜನಗರದಲ್ಲಿ ಏನು ಮಾಡಿದಿರಿ? ಚಾಮರಾಜನಗರದಲ್ಲಿ ಕರ್ನಾಟಕ ವಿಶ್ವರತ್ನ ಜೈ ಭೀಮ್ ಸಂಘಟನೆಯಲ್ಲಿ ನಾವು ಅಧ್ಯಕ್ಷರಾಗಿ ಶೇಖರ್ ಎಂಬವರನ್ನು ನೇಮಿಸಿ ಈ ವಿಚಾರಗಳು ನಮ್ಮ ಧ್ಯೇಯಗಳೇನಿದೆ ಎಲ್ಲ ಅವ್ರಿಗೆ ಹೇಳಿ ನಾವು ಮುಂದೂಡಲಿಕ್ಕೆ ನಾವು. ಇದು ಚಾಮರಾಜನಗರದಲ್ಲಿ ಮಾತ್ರ ಓಪನ್ ಆಗಿದೆ ಅಥವಾ ರಾಜ್ಯದಲ್ಲಿ ಬೇರೆ ಕಡೆ? ರಾಜ್ಯದಂತ ಮಾಡಿದ್ದೀವಿ ಇವತ್ತು, ಜಿಲ್ಲಾದ್ಯಂತ ಸಂಘಟನೆಯನ್ನು ಮಾಡಿ ಇಲ್ಲಿ ಮೊದಲನೇ ಬಾರಿಗೆ. ಸರ್, ನಿಮ್ಮ ಹೆಸರು? ಸಿದ್ದಪ್ಪ ನಂಜನಗೂಡು. ವಿಶ್ವರತ್ನ ಜೈ ಭೀಮ್ ಸಂಘಟನಾ ಸಮಿತಿಯನ್ನು ಇದರ ಉದ್ದೇಶ ಏನಪ್ಪ ಅಂದರೆ, ಇದು ರಾಜ್ಯ ಮಟ್ಟದಲ್ಲಿ ಸ್ಥಾಪನೆಯಾಗಿ ಚಾಮರಾಜನಗರದಲ್ಲಿ ಈ ಗಡಿ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿ ಇನ್ನೂ ಅತಿ ಹೆಚ್ಚಿನ 31 ಜಿಲ್ಲೆಗಳಲ್ಲೂ ಕೂಡ ಈ ಸಂಘಟನೆ ಯಾವ ರೀತಿ ಕೆಲಸ ಮಾಡಬೇಕಂದ್ರೆ, ನೊಂದವರ ಬೆಳಕಾಗಬೇಕು, ನೊಂದವರ ಧ್ವನಿಯಾಗಿ ಈ ಸಂಘಟನೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಸಂಘಟನೆಯ ಧ್ಯೇಯ.
ಉದ್ದೇಶ ಏನಪ್ಪ ಅಂದರೆ ಸರ್ಕಾರದ ಸವಲತ್ತುಗಳಿಗಿಂತ ಹೆಚ್ಚಾಗಿ ದಲಿತರ ಪರ ಅನ್ಯಾಯಗಳು, ದೂಷಣೆಗಳು, ದೂರಣೆಗಳನ್ನು ಖಂಡಿಸಿ ಇದು ಯಾವುದು ಇನ್ನು ಮುಂದೆ ನಮ್ಮ ಸಂಘಟನೆ ಈ ಒಂದು ನೊಂದವರ ಕಣ್ಣೀರಿನ ಧ್ವನಿಯಾಗಿ ನಮ್ಮ ಸಂಘಟನೆ ಬೆಳಕಾಗಬೇಕನ್ನೋದೇ ಈ ಸಂಘಟನೆಯ ಮೂಲ ಉದ್ದೇಶ. ಕಾರಣ ಏನಪ್ಪ ಅಂದರೆ ಬಾಬಾ ಸಾಹೇಬ್ ತತ್ವಗಳಲ್ಲಿ ಇವತ್ತು ಬಾಬಾ ಸಾಹೇಬರ ಒಂದು ಆಶಾಕಿರಣದಂತೆ ನಮ್ಮ ಸಂಘಟನೆ, ಬುದ್ಧ ಬಸವ ಅಂಬೇಡ್ಕರ್ ಹೇಳಿಕೆಯಂತೆ ನಮ್ಮ ಸಂಘಟನೆ ನಡಿಬೇಕನ್ನೋದು ಈ ಒಂದು ಸಂಘಟನೆಯ ಉದ್ದೇಶವಾಗಿದ್ದು, ಇಡೀ ನಾಡಿನಲ್ಲಿ ಇವತ್ತು ದಲಿತರಿಗೆ ಆಗ್ತಿರೋ ಅನ್ಯಾಯ ಯಾವುದೇ ಮೂಲೆಯಲ್ಲಿ ಯಾರಿಗೂ ಕೂಡ ಆಗ್ತಿಲ್ಲ, ಯಾವುದೇ ಜನಾಂಗಕ್ಕೂ ಕೂಡ ಆಗ್ತಿಲ್ಲ. ಆ ಒಂದು ಉದ್ದೇಶದಿಂದ ಎಲ್ಲ ಸಂಘಟನೆಗಳ ಥರ ನಮ್ಮ ಸಂಘಟನೆ ಆಗಬಾರ್ದು, ನಮ್ಮದೇ ಆದ ಒಂದು ನಡವಳಿಕೆಗಳು, ನಮ್ಮದೇ ಆದ ಚಟುವಟಿಕೆಗಳಲ್ಲಿ ನಾವು ಸಂಘಟನೆ ಮುನ್ನಡೆಸಬೇಕಂತ ಈ ನಮ್ಮ ಸಂಘಟನೆಯನ್ನು ಮುಂದುವರಿಸ್ತಾ ಇದ್ದೀವಿ. ಜೈ ಭೀಮ್. ಸಂಘದ ಉದ್ದೇಶ ನಮ್ಮ ದಲಿತ ಜನಾಂಗಕ್ಕೆ ಏನೇನು ತೊಂದರೆಗಳಾಗ್ತಾ ಇದೆ, ಅದರಿಂದ ಸರ್ಕಾರದ ವತಿಯಿಂದ ಸವಲತ್ತುಗಳು ಎಲ್ಲೆಲ್ಲಿ ನಮಗೆ ಸಿಗ್ತಾ ಇಲ್ಲ, ಅದರ ಉದ್ದೇಶವಾಗಿ ನಾವು ಧ್ವನಿ ಎತ್ತಿ ಎಲ್ಲ ಕಡೆಯಿಂದ ಈಗ ಮೊದಲನೇದಾಗಿ